ಚೈತ್ರ ಸರಿದು ವೈಶಾಖ ಕಾಲಿರಿಸಿತ್ತು. ಉದ್ಯಾನದಲ್ಲಿ ಮರಗಳು ಚಿಗುರಿ ಹೂ ಬಿಟ್ಟಿದ್ದವು. ಕೆಂದಳಿರು, ಎಳೆ ಹಸಿರೆಲೆ, ದಟ್ಟ ಹಸಿರು ಬಣ್ಣದ ಎಲೆಗಳು, ವಿವಿಧ ಬಣ್ಣದ ವಿನ್ಯಾಸಗಳ ಪುಷ್ಪಗಳ ಹಿನ್ನೆಲೆಯಲ್ಲಿ ಚಿತ್ರಗಳಂತೆ ಕಂಗೊಳಿಸುತ್ತಿದ್ದವು. ಮೊಲ್ಲೆ, ಮಾಲತಿ, ಕುಸುಮಗಳ ಪರಿಮಳ ರಾಣಿವಾಸವೆಲ್ಲವನ್ನೂ ಆವರಿಸಿತ್ತು. ಕೋಗಿಲೆ, ಕಾಜಾಣಗಳ ಸಂಗೀತ ವಾದ್ಯನಾದದೊಂದಿಗೆ ಪೈಪೋಟಿ ಮಾಡುತ್ತಿತ್ತು. ಗಿಳಿವಿಂಡುಗಳ ಮನೋಹರತೆ ನೋಡುವವರ ಕಣ್ಣಿಗೆ ದೃಷ್ಟಿ ತಾಗುವಂತಿದ್ದವು. ಮಾಸಗಳು ಕಳೆದ ಹಾಗೆ ಸತ್ಯವತಿಯ ಆತಂಕ ಹೆಚ್ಚುತ್ತಿತ್ತು. ತಿಂಗಳು ಬಹಿಷ್ಠೆಯಾದಾಗಲಂತೂ ಅವಳಿಗೆ ಇನ್ನಷ್ಟು ಕೋಪ. ಕಂಡವರ ಮೇಲೆಲ್ಲ ಹರಿಹಾಯುತ್ತಿದ್ದಳು. ರಾಜನೂ ಇದಕ್ಕೆ ಹೊರತಲ್ಲ. ಸಂಯಮ ಕಳೆದುಕೋಬೇಡ ಸತ್ಯವತಿ, ಈ ಮಾಸವಲ್ಲದಿದ್ದರೆ ಮುಂದಿನ ಮಾಸ ನಿಂತೀತು ಎಂದು ಅವನು ಭರವಸೆ ಕೊಡ್ತಿದ್ದ. ಸತ್ಯವತಿ ರಾಣಿವಾಸದೊಳಗಿನ ಗುಟ್ಟುಗಳನ್ನು ಅರಿಯಲು ತನ್ನ ದಾಸಿಯರನ್ನ ಬೇಹುಗಾರ್ತಿಯರನ್ನಾಗಿ ಅಟ್ಟಿದ್ದಳು. ಅವರು ಸಂಗ್ರಹಿಸಿದ ವಿಷಯಗಳನ್ನು ಕೇಳಿ ಅವಳಿಗೆ ಮತ್ತಷ್ಟು ದುಃಖ. ಕಳೆದ ವರ್ಷ ರಾಣಿವಾಸಕ್ಕೆ ಬಂದಳಲ್ಲ ಮಂದಾಕಿಣಿ, ಆ ಗಿಡ್ಡ ಕನ್ಯೆ, ಅವಳು ಗರ್ಭಿಣಿಯಂತೆ, 2 ಮಾಸಗಳಾದುವಂತೆ. ಅವಳು ಬಿಡಿ, ಕ್ಷತ್ರಿಯ ಹೆಣ್ಣಲ್ಲವಲ್ಲ ಅವಳು. ಮಂದಾಕಿಣಿಗೆ ಬರೀ ಒಂದೇ ಗುಟುಕು ಪಾಯಸ ಸಿಕ್ಕಿತಂತೆ. ಆದರೂ ತಾನು ಪಾತ್ರೆಯ 3/4 ಭಾಗ ಪಾಯಸವನ್ನು ಕುಡಿದಿದ್ದೆ. ಆದರೂ ತನ್ನ ಒಡಲು ಯಾಕೆ ಬಂಜೆ ಆಯಿತು? ಬಾಯಿ ಮುಚ್ಚೆ, ಅಧಿಕ ಪ್ರಸಂಗತನ ಮಾಡಬೇಡ, ಇನ್ನೊಬ್ಬ ದಾಸಿ ನುಡಿದಳು. ಮಾಧವಿ 2 ತಿಂಗಳ ಬಸುರಿಯಂತೆ. ಹೌದಾ? ಇದು ನಿಜವಾಗಿಯೂ ಕರುಬುವಂತಹ ವಿಷಯ. ಅವಳಿಗೆ ಪಾಯಸ ಒಂದು ತೊಟ್ಟು ಸಿಗಲಿಲ್ಲವಂತೆ. ಸುಳ್ಳು, ಇದನ್ಯಾರು ನಂಬ್ತಾರೆ? ಪಾಯಸ ಕುಡಿಯದೆ ಹಾಗೆ ಗರ್ಭಿಣಿಯಾದ್ಲು? ಗೊತ್ತಿಲ್ಲ. ಮಹಾರಾಣಿ ಮಾಧವಿಯ ಸಖಿಯರು ಹಾಗನ್ನುತ್ತಿದ್ದರು. ಸತ್ಯವತಿ ಯೋಚಿಸತೊಡಗಿದಳು. ದಾಸಿಯರು ಹೇಳುವುದು ನಿಜವಾದರೆ ಮಾಧವಿಯಿಂದಲೇ ತಮ್ಮ ವಂಶೋದ್ಧಾರಕ ಹುಟ್ಟಬೇಕು. ಪರಿಸ್ಥಿತಿ ಹೀಗಿರುವಾಗ ಮಾಧವಿಯ ಬಗ್ಗೆ ತಾನು ಅಸೂಯೆಪಟ್ಟು ಪ್ರಯೋಜನವಿಲ್ಲ. ಅಲ್ಲದೆ ಮಗು ಹುಟ್ಟಿದ ಬಳಿಕ ಅವಳು ಈ ರಾಜ್ಯ ತೊರೆದು ಹೋಗ್ತಾಳೆ. ಶಿಶುವನ್ನು ಮುಂದೆ ಸಂರಕ್ಷಿಸುವ ಭಾರ ತನ್ನದೇ. ಹೊಟ್ಟೆಯಲ್ಲಿ ಹುಟ್ಟದಿದ್ದರೇನಂತೆ, ಮಾಧವಿಯ ಮಗ ನನಗೆ ದತ್ತು ಪುತ್ರನಾಗುತ್ತಾನೆ. ಆದ್ದರಿಂದ ಅವಳ ಬಗೆಗೆ ತಾನು ಈಗ ಪ್ರೀತಿಯಿಂದಲೇ ನಡೆದುಕೊಳ್ಳಬೇಕು. ಇದರಿಂದ ತನಗೇ ಉಪಯೋಗ. ಮಹಾರಾಣಿ ಮಂಗಳ ದ್ರವ್ಯಗಳನ್ನು, ಫಲತಾಂಬೂಲಗಳನ್ನೂ ಇಟ್ಟಿದ್ದ ರತ್ನದ ತಟ್ಟೆಯನ್ನೂ, ಪೀತಾಂಬರ ಹಾಗೂ ಆಭರಣಗಳ ಹರಿವಾಣವನ್ನೂ ದಾಸಿಯರೊಂದಿಗೆ ಹೊರಿಸಿಕೊಂಡು ಮಾಧವಿಯ ಅಂತಃಪುರಕ್ಕೆ ಬಂದಳು. ಆಕೆಯನ್ನು ಕಂಡು ಮಾಧವಿಗೆ ಪರಮಾಶ್ಚರ್ಯ. ಸತ್ಯವತಿ ತನಗೆ ನಮಸ್ಕರಿಸಿದ ಮಾಧವಿಯ ತಲೆ ಮುಟ್ಟಿ ಆಶೀರ್ವಾದ ಮಾಡಿ, ಶುಭ ಸಮಾಚಾರ ತಿಳಿಯಿತು ಮಾಧವಿ, ಸಂತೋಷವಾಯಿತು. ಈ ಫಲತಾಂಬೂಲ ಉಡುಗೊರೆಗಳನ್ನು ಸ್ವೀಕರಿಸು, ಇದು ನಮ್ಮ ಸಂಪ್ರದಾಯ ಎಂದು ನುಡಿದಳು. ಆ ಕ್ಷಣ ಮಾಧವಿಗೆ ಅವ್ಯಯ ನೆನಪಾಯಿತು. ಗಂಟಲು ಗೊರಗರ ಎಂದಿತು. ಅವಳು ಮಾತನಾಡಲಾಗದೆ ತಲೆ ತಗ್ಗಿಸಿ ನಿಂತಳು. ಕುಳಿತುಕೋ ಮಾಧವಿ, ನೀನೀಗ ಯಾವ ವಿಧವಾಗಿಯೂ ಆಯಾಸ ಮಾಡಿಕೊಳ್ಳಬಾರದು. ತೊಂದರೆ ಏನಾದರೂ ಇದ್ದರೆ ರಾಜವೈದ್ಯರು ಬಂದು ನೋಡಿಕೊಳ್ತಾರೆ. ಏನೂ ಇಲ್ಲ ಎನ್ನುವಂತೆ ಮಾಧವಿ ತಲೆ ಆಡಿಸಿದಳು. ನಿನಗೇನಾದರೂ ಬಯಕೆಗಳಿದ್ರೆ ಹೇಳು, ಮಾಡಿಸಿಕೊಡ್ತೀನಿ ಎಂದಳು ಸತ್ಯವತಿ. ಏನೂ ಇಲ್ಲ ಎಂದಳು ಮಾಧವಿ. ನಮ್ಮ ವಂಶೋದ್ಧಾರಕನನ್ನು ಹೊತ್ತಿದ್ದಿ, ಬಯಕೆ ಯಾರಿಗಿರೋದಿಲ್ಲ ಹೇಳು, ನಾಚ್ಕೋಬೇಡ. ಮಾಧವಿ, ನನ್ನ ಬಯಕೆ, ನನ್ನನ್ನು ಸ್ವತಂತ್ರಳನ್ನಾಗಿ ಬಿಟ್ಟುಬಿಡಿ. ಈ ಮಗುನಾದರೂ ನಾನು ಸಾಕಿಕೊಳ್ಳೋಕೆ ಅವಕಾಶ ಕೊಡಿ ಅಂತ ಕೇಳಬೇಕು ಅಂತ ಆಸೆ. ಆದರೆ 2ಕ್ಕೂ ಇಲ್ಲ ಎನ್ನುವ ಉತ್ತರ ಬರುವುದೆಂದು ತನಗೆ ಗೊತ್ತು. ಅವಳಿಂದ ಉತ್ತರವಿಲ್ಲದದನ್ನು ಕಂಡು ಸತ್ಯವತಿ ನಿರಾಶಳಾಗಿ, ಹೋಗಲಿ ಬಿಡು, ನಿನ್ನ ಪರವಾಗಿ ನಾನು ಯೋಚನೆ ಮಾಡ್ತೇನೆ. ಯಾವತ್ತಾದರೂ ಏನಾದರೂ ಬೇಕು ಅನಿಸಿದ್ರೆ ಹೇಳಿ ಕಳಿಸೋಕೆ ಮರಿಬೇಡ. ಎಷ್ಟಾದರೂ ನಾನು ನಿನ್ನ ಅಕ್ಕ, ನೀನು ನನ್ನ ತಂಗಿ ಅಲ್ಲವೇ ಎಂದು ಅನುನಯದಿಂದ ನುಡಿದಳು. ಸತ್ಯವತಿ ಹಗಲು ರಾತ್ರಿ ಯೋಚಿಸಿದಳು. ತನಗೇನು ಬಯಕೆ ಎಂದು ಉಣ್ಣಲು ಉಡಲು ತನಗೆ ಕೊರತೆ ಇಲ್ಲ. ಸಖಿಯರು ಇರುವವರೆಗೂ ರಂಜನೆಗೂ ಕಡಿಮೆ ಇಲ್ಲ. ಮತ್ತೇನು ಬೇಕು? ಇದ್ದಕ್ಕಿದ್ದಂತೆ ಅವಳಿಗೆ ವನವಿಹಾರ ನೆನಪಾಯಿತು. ಅರಮನೆ ಬಿಟ್ಟು ತಾನು ಹೊರಗೆ ಹೋಗಿ 2 ವರ್ಷಗಳೇ ಕಳೆದಿರಬಹುದು. ವಿಹಾರದ ಚಿತ್ರ ಇನ್ನೂ ಕಣ್ಣಿಗೆ ಕಟ್ಟಿದಂತಿದೆ. ಅದೇ ಸರಿ ಎಂದು ಮತ್ತೆ ಅಂದುಕೊಂಡಳು. ಮಾಧವಿ ಗರ್ಭಿಣಿಯಾದುದನ್ನು ತಿಳಿದ ದಿವೋದಾಸನಿಗೆ ಮಹದಾನಂದ. ಆ ಸಮಯ ಸಾಧಿಸಿ ಸತ್ಯವತಿ ಕೇಳಿದಳು, ಮಹಾರಾಜ, ಮಾಧವಿಗೆ ವನವಿಹಾರದ ಬಯಕೆಯಾಗಿದೆ. ಅವಳು ನಮಗೆ ಹೇಳಲೇ ಇಲ್ಲವಲ್ಲ? ಹೇಗೆ ಹೇಳಿಯಾಳು? ನಾಚಿಕೆ ಬೇರೆ. ಅದೂ ಅಲ್ಲದೆ ಹೊಸ ಜಾಗ, ಹೊಸ ಜನರು.
ಅಂತೂ ಅಕ್ಕ ತಂಗಿ ಒಂದಾಗಿ ಬಿಟ್ಟಿದ್ದೀರಿ ಎಂದು ರಾಜ ನಸುನಕ್ಕ. ಮಾತಾರಿಸಬೇಡಿ, ವನವಿಹಾರಕ್ಕೆ ದಿನ ಗೊತ್ತು ಮಾಡಿ. ರಾಜನಿಗೆ ಆತಂಕಕ್ಕಿಟ್ಟುಕೊಂಡಿತು. ಒಬ್ಬ ರಾಣಿಯೊಡನೆ ಇರುವುದೇ ಕಷ್ಟವಾಗಿರುವಾಗ ಇಡೀ ರಾಣಿ ವಾಸ ವಿಹಾರಕ್ಕೆ ಹೊರಟಾಗ ಅವರೊಂದಿಗೆ ತಾನೊಬ್ಬ ಹೇಗೆ ಕಾಲ ಕಳೆಯೋದು ಎಂದು. ಅದಕ್ಕೆ ಬದಲು ತಾನು ಬೇಟೆಗೆ ಹೊರಟ್ರೆ, ಹೀಗೆ ಮಾಡೋಣ, ಜೋಯಿಸರನ್ನು ಕೇಳಿ ದಿನ ಗೊತ್ತು ಮಾಡ್ತೀನಿ, ನೀವೆಲ್ಲ ವನವಿಹಾರ ಮಾಡಿ ನಾನು ಸೈನಿಕರೊಡನೆ ಕಾಡಿನೊಳಗೆ ಹೋಗಿ ಬೇಟೆಯಾಡಿ ಬರ್ತೀನಿ ಎಂದ. ನಿಮ್ಮಿಷ್ಟ ಎಂದಳು ಸತ್ಯವತಿ.